ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ 2 ತರಗತಿಗಳಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಭಾರತದ ಪ್ರಾಚೀನ ಹೆಸರುಗಳು, ಅದು ಬರಲಿಕ್ಕೆ ಕಾರಣವಾದಂಥ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಾವು ಇಂದಿನ ತರಗತಿಯಲ್ಲಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಕುರಿತು ತಿಳಿದುಕೊಳ್ಳೋಣ. ಭಾರತದ ಇತಿಹಾಸದ ವಿಶಿಷ್ಟವಾದ ಲಕ್ಷಣಗಳು. ಭಾರತ ದೇಶ ವಿಸ್ತೀರ್ಣದಲ್ಲಿ ಜಗತ್ತಿನ 7ನೆಯ ದೊಡ್ಡ ರಾಷ್ಟ್ರ. ಭೌಗೋಳಿಕವಾಗಿ ಭಾರತ ದೇಶವು ಜಗತ್ತಿನ 7ನೆಯ ದೊಡ್ಡ ರಾಷ್ಟ್ರವಾಗಿದೆ. ಹಾಗೆಯೇ ಜನಸಂಖ್ಯೆಯಲ್ಲಿ 2ನೆಯ ದೊಡ್ಡ ರಾಷ್ಟ್ರ. ಮೊದಲ ರಾಷ್ಟ್ರ ಚೀನಾವಾದರೆ 2ನೆಯ ರಾಷ್ಟ್ರ ಭಾರತವಾಗಿದೆ. ಹೀಗೆ ಭೌಗೋಳಿಕ ವಿಸ್ತೀರ್ಣದಲ್ಲಿ 7ನೆಯ ಸ್ಥಾನವನ್ನು, ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ಭಾರತ ದೇಶ ಎಂತಕ್ಕಂಥದ್ದು ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ. ಇತಿಹಾಸದ ಪಿತಾಮಹನಾದ ಹೆರೋಡೋಟಸ್ ಭಾರತ ಅಧಿಕ ಜನಸಂಖ್ಯೆಯುಳ್ಳ ರಾಷ್ಟ್ರ ಎಂದು ತಿಳಿಸಿದ್ದಾನೆ. ಭಾರತದ ಇತಿಹಾಸದ ಪಿತಾಮಹನಾದಂಥ ಹೆರೋಡೋಟಸನು ಸಹ ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಉಲ್ಲೇಖಿಸಿದ್ದಾನೆ. ಇನ್ನು ನಾವು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತದ ಇತಿಹಾಸ ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಭಾರತದ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಚೀನಾ ನಾಗರಿಕತೆಯ ಹಾಗೆ ಭಾರತಕ್ಕೂ ಸಹ 4000 ವರ್ಷಗಳ ನಿರಂತರ ಇತಿಹಾಸ ಹೊಂದಿದೆ. ಚೀನಾದಂತೆ ಭಾರತವೂ ಸಹ 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದನ್ನು ಹೊಂದಿದೆ. ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತದ ಇತಿಹಾಸವು, ನಾಗರಿಕತೆ ಮತ್ತು ಸಂಸ್ಕೃತಿಗಳು ನಿರಂತರವಾಗಿ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಂದಿಗೂ ಸಹ ಅದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಹಾಗಾಗಿಯೇ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಂತಕ್ಕಂಥದ್ದು ಭಾರತದ ಇತಿಹಾಸದ ವಿಶಿಷ್ಟವಾದ ಲಕ್ಷಣವಾಗಿದೆ. ಇನ್ನು ಎರಡನೇದಾಗಿ ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸ. ಭಾರತದ ನಾಗರಿಕತೆ ವಿವಿಧ ಹಂತ ಮತ್ತು ಸ್ತರಗಳಲ್ಲಿ, ಭಾರತದ ಇತಿಹಾಸವು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ. ಭಾರತದ ಇತಿಹಾಸ ಅಂತಕ್ಕಂಥದ್ದೇನಿದೆ, ಭಾರತೀಯ ನಾಗರಿಕತೆ ಅಂತಕ್ಕಂಥದ್ದೇನಿದೆ, ಇದು ವಿವಿಧ ಹಂತಗಳಲ್ಲಿ ಮತ್ತು ವಿವಿಧ ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ. ಉದಾಹರಣೆಗೆ ಹೇಳೋದಾದರೆ ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆಯ ನಂತರ ವೈದಿಕ ನಾಗರಿಕತೆ ಅಥವಾ ವೈದಿಕ ಸಂಸ್ಕೃತಿ. ಹೀಗೆ ಭಾರತದ ಪ್ರಾಚೀನ ನಾಗರಿಕತೆ, ಭಾರತದ
ಆರಂಭಿಕ ನಾಗರಿಕತೆ ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆಯ ನಂತರ ವೇದಗಳ ಕಾಲದ ನಾಗರಿಕತೆ ಅಥವಾ ವೈದಿಕ ಸಂಸ್ಕೃತಿಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ವೈದಿಕ ಸಂಸ್ಕೃತಿಯ ನಂತರ ಭಾರತದಲ್ಲಿ ಹೊಸ ಧರ್ಮಗಳ ಉದಯ, ಸಾಮ್ರಾಜ್ಯಗಳ ಏಳಿಗೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಅದಾದ ನಂತರ ಮಹಮ್ಮದೀಯರ ದಾಳಿಗಳು, ಮಹಮ್ಮದರ ಆಕ್ರಮಣ ಅಂತಕ್ಕಂಥದ್ದು ಭಾರತದಲ್ಲಿ ಆಗುತ್ತೆ. ಇದರಿಂದ ಭಾರತದಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಅದನ್ನು ಇಸ್ಲಾಂ ಸಂಸ್ಕೃತಿ ಅಂತ ಕರೀತೇವೆ. ವೈದಿಕ ನಾಗರಿಕತೆಯ ನಂತರ ಭಾರತದಲ್ಲಿ ಇಸ್ಲಾಂ ಸಂಸ್ಕೃತಿಯ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು. ಇಸ್ಲಾಂ ಸಂಸ್ಕೃತಿಯ ನಂತರ ಪಾಶ್ಚಿಮಾತ್ಯರು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ಮೊದಲ ಪಾಶ್ಚಿಮಾತ್ಯ ರಾಷ್ಟ್ರ ತಮಗೆಲ್ಲರಿಗೂ ತಿಳಿದಂತೆ ಪೋರ್ಚುಗೀಸರು. ಪೋರ್ಚುಗೀಸರ ನಂತರ ಡಚ್ಚರು, ಅವರ ನಂತರ ಇಂಗ್ಲಿಷರು, ಅವರ ನಂತರ ಫ್ರೆಂಚರು. ಹೀಗೆ ಒಬ್ಬೊಬ್ಬರಾಗಿ ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾ ಬರ್ತಾರೆ ಮತ್ತು ಭಾರತವನ್ನು ಆಳಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಇದರಿಂದಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಭಾರತದ ಇತಿಹಾಸದ ಮೇಲೆ ಪ್ರಭಾವ ಅಂತಕ್ಕಂಥದ್ದನ್ನು ಬೀರುತ್ತೆ. ಹೀಗೆ ಸಿಂಧೂ ನಾಗರಿಕತೆಯಿಂದ ಹಿಡಿದು ಪಾಶ್ಚಿಮಾತ್ಯ ಸಂಸ್ಕೃತಿಯವರೆಗಿನ ಘಟನಾವಳಿಗಳು ಏನಿದ್ದಾವೆ ಇವು ಭಾರತದ ಇತಿಹಾಸವನ್ನ ಜೋಡಿಸುವ ಕೆಲಸವನ್ನ ಮಾಡ್ತವೆ. ಈ ಎಲ್ಲ ಘಟನಾವಳಿಗಳು ಭಾರತದ ಇತಿಹಾಸವನ್ನ ಒಂದನ್ನೊಂದು ಜೋಡಿಸುವ ಕೊಂಡಿಗಳಾಗಿ ಸರಪಳಿಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಜಗತ್ತಿನ ಅನೇಕ ದೇಶಗಳ ಚರಿತ್ರೆಯನ್ನ, ಇತಿಹಾಸವನ್ನು ನಾವು ಅವಲೋಕನವನ್ನು ಮಾಡಿದಾಗ ಆ ದೇಶಗಳ ಇತಿಹಾಸದಲ್ಲಿ ಅಂತರ ಅಂತಕ್ಕಂಥದ್ದು ಕಂಡುಬರುತ್ತೆ. ಕತ್ತಲೆಯ ಯುಗಗಳು, ಡಾರ್ಕ್ ಏಜಸ್ ಅಂತಕ್ಕಂಥವು ಕಂಡುಬರ್ತವೆ. ಆ ರೀತಿಯಾದಂತಹ ಯಾವುದೇ ಅಡೆತಡೆ ಅಂತಕ್ಕಂಥದ್ದು ಭಾರತದ ಇತಿಹಾಸದಲ್ಲಿ ಕಂಡುಬರೋದಿಲ್ಲ. ಇಲ್ಲಿ ಒಂದು ರೀತಿಯ ಸ್ತರಬದ್ಧವಾದಂತಹ ವಿಕಾಸ ಅಂತಕ್ಕಂಥದ್ದು ಕಂಡುಬರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಮನೆ ಕಟ್ಟಬೇಕಾದ್ರೆ ಮೊದಲಿಗೆ ಬೇಸ್ಮೆಂಟ್ ಅಂತ ಹಾಕ್ತೀವಿ, ತಳಪಾಯ ಬುನಾದಿಯನ್ನ ಹಾಕ್ತೇವೆ, ಅದರ ಮೇಲೆ ಗೋಡೆಯನ್ನ ನಿರ್ಮಿಸ್ತೇವೆ, ಕಿಟಕಿ ಬಾಗಿಲುಗಳನ್ನ ಜೋಡಿಸ್ತೇವೆ, ಆನಂತರ ರೂಫಿಂಗ್ ಅಂತಕ್ಕಂಥದನ್ನ ಮಾಡ್ತೇವೆ, ಮೇಲ್ಛಾವಣಿ ಅಂತಕ್ಕಂಥದನ್ನ ಮಾಡ್ತೇವೆ. ಹೀಗೆ ಮನೆ ಕಟ್ಟುವ ವಿಧಾನದಲ್ಲಿಯೇ ನಿರಂತರವಾಗಿ ವಿವಿಧ ಹಂತಗಳಲ್ಲಿ, ವಿವಿಧ ಸ್ತರಗಳಲ್ಲಿ ಭಾರತದ ಇತಿಹಾಸದ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು. ಹಾಗಾಗಿನೇ ಭಾರತದ ಇತಿಹಾಸದ ಎರಡನೆಯ ಲಕ್ಷಣ ಅಂತ ಹೇಳಿದ್ರೆ ಸ್ತರಬದ್ಧವಾದ ವಿಕಾಸ. ಭಾರತದ ಇತಿಹಾಸವು ಸ್ತರಬದ್ಧವಾಗಿ ವಿಕಾಸವನ್ನ ಹೊಂದ ಬಂದಿದೆ. ಎಲ್ಲಿಯೂ ತೊಂದರೆ, ಅಂತರ ಎಂತಕ್ಕಂಥದ್ದು ಭಾರತೀಯ ಇತಿಹಾಸದಲ್ಲಿ ಕಂಡುಬರುವುದಿಲ್ಲ. ಕಂಟಿನ್ಯೂಟಿ ಎಂತಕ್ಕಂಥದ್ದು, ನಿರಂತರತೆ ಅಂತಕ್ಕಂಥದ್ದು ಭಾರತದ ಇತಿಹಾಸದ ವಿಶಿಷ್ಟವಾದ ಲಕ್ಷಣವಾಗಿದೆ. ಇನ್ನು ಮೂರನೆಯ ಲಕ್ಷಣ ವಿದೇಶಿ ದಾಳಿಗಳು, ವಿದೇಶಿಯರ ದಾಳಿಗಳು. ಭಾರತದ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಉತ್ತರ ಭಾರತದ ಮೇಲೆ, ವಿಶೇಷವಾಗಿ ಉತ್ತರ ಭಾರತದ ಮೇಲೆ ವಿದೇಶಿಯರ ದಾಳಿ ಮತ್ತು ಪ್ರಭಾವವನ್ನು ನಾವು ಗುರುತಿಸಬಹುದು. ಉತ್ತರ ಭಾರತಕ್ಕೆ ಹೋಲಿಸಿಕೊಂಡ್ರೆ ದಕ್ಷಿಣ ಭಾರತದ ಮೇಲೆ ವಿದೇಶಿಯರ ಆಕ್ರಮಣ ಅಥವಾ ದಾಳಿಯಾಗಿದ್ದು ಕಡಿಮೆ. ಏಕೆ ಅಂತ ಹೇಳಿದ್ರೆ, ಎಲ್ಲರೂ ಹಿಂದೂ ಕುಶ್ ಕಣಿವೆಗಳ ಮೂಲಕವೇ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಪ್ರಾಚೀನ ದಾಳಿಗಳೆಲ್ಲವೂ ಹಿಂದೂ ಕುಶ್ ಕಣಿವೆಗಳ ಮೂಲಕ
ಉತ್ತರ ಭಾರತದ ಮೇಲೆಯೇ ಹೆಚ್ಚಾಗಿ ಆಗಿರ್ತಕ್ಕಂಥದನ್ನು ನಾವು ಕಾಣ್ತೇವೆ. ಹಾಗಾಗಿ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ವಿದೇಶಿಯರ ಆಕ್ರಮಣ ಉತ್ತರ ಭಾರತದ ಮೇಲೆಯೇ ಹೆಚ್ಚು ಆಗಿದೆ. ಉತ್ತರ ಭಾರತದ ಮೇಲೆಯೇ ಆಕ್ರಮಣಕಾರರ ಪ್ರಭಾವ ಎಂಬುದು ಹೆಚ್ಚಾಗಿ ನಮಗೆ ಕಂಡುಬರುತ್ತದೆ. ಹಾಗಾದರೆ ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ವಿದೇಶಿಯರು ಯಾರು ಎಂಬುದನ್ನು ತಿಳ್ಕೊಳ್ಳೋದಾದರೆ, ಭಾರತದ ಮೇಲೆ ಆಕ್ರಮಣ ಮಾಡಿದ ಮೊದಲ ವಿದೇಶಿಯರು ಗ್ರೀಕರು. ಅಲೆಕ್ಸಾಂಡರ್, ಗ್ರೀಕ್ ಚಕ್ರವರ್ತಿ ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆದರೆ ಭಾರತವನ್ನು ಅವನಿಗೆ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಭಾರತದಿಂದ ವಾಪಸ್ ಹೋಗ್ಬೇಕಾದ್ರೆ ಅವನು ಮಾರ್ಗ ಮಧ್ಯದಲ್ಲಿಯೇ ಮರಣವನ್ನು ಹೊಂದುತ್ತಾನೆ. ಗ್ರೀಕರ ನಂತರ ಪರ್ಷಿಯನ್ನರು, ಡೇರಿಯಸ್, ಪರ್ಷಿಯನ್ನರ ಅರಸ ಡೇರಿಯಸ್ ಅಂತಕ್ಕಂಥವನು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಅವರ ನಂತರ ಹೂಣರು, ಶಕರು ದಾಳಿಗಳನ್ನು ನಡೆಸ್ತಾರೆ. ಆದರೆ ಹೂಣರು ಮತ್ತು ಶಕರು ಭಾರತೀಯ ಸಂಸ್ಕೃತಿಯ ಜೊತೆಗೆ ಬೆರೆತು ಹೋಗಿದ್ದಾರೆ. ಇನ್ನು ಅವರ ನಂತರ ಅರಬ್ಬರು, ಟರ್ಕರು, ಅಫ್ಘನ್ನರು ಭಾರತದ ಮೇಲೆ ದಾಳಿಯನ್ನು ನಡೆಸಿ ಭಾರತದಲ್ಲಿ ಇಸ್ಲಾಂ ಪ್ರಭುತ್ವದ ಸ್ಥಾಪನೆಗೆ ಅವರು ಕಾರಣರಾಗ್ತಾರೆ. ಈ ಮುಸ್ಲಿಂ ಆಕ್ರಮಣಕ್ಕಿಂತ ಮುಂಚೆ ಕುಶಾನರು ಭಾರತದಲ್ಲಿ ಆಡಳಿತ ಕಾರ್ಯವನ್ನು ನಡೆಸ್ತಾರೆ. ಕಾನಿಷ್ಕ ಇವರ ಪ್ರಸಿದ್ಧನಾದಂತಹ ಅರಸ. ಆದರೆ ಇವರು ಭಾರತೀಯ ಸಂಸ್ಕೃತಿಯ ಜೊತೆಗೆ ಮಿಳಿತವಾಗ್ತಾರೆ ಅಥವಾ ಬೆರೆತು ಹೋಗ್ತಾರೆ. ಹೀಗೆ ಗ್ರೀಕರಿಂದ ಹಿಡಿದು ಅಫ್ಘನ್ನರವರೆಗೆ ಅನೇಕ ದಾಳಿಗಳು ಭಾರತದ ಮೇಲೆ ಆಗ್ತವೆ. ಅದರಲ್ಲಿ ಬಹುತೇಕರು ಭಾರತೀಯ ಸಂಸ್ಕೃತಿಯ ಜೊತೆಗೆ, ಭಾರತೀಯ ಮಣ್ಣಿನ ಜೊತೆಗೆ ಅವರು ಬೆರೆತು ಹೋಗ್ತಾರೆ. ಭಾರತೀಯ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಸಹ ನೀಡ್ತಾರೆ. ಸಮುದ್ರ ಮಾರ್ಗದ ಮೂಲಕ ಬಂದಂತಹ ಪಾಶ್ಚಿಮಾತ್ಯರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತು ಬ್ರಿಟಿಷರು ಇವರೆಲ್ಲ ಸಮುದ್ರ ಮಾರ್ಗದ ಮೂಲಕ ಭಾರತದ ಮೇಲೆ ಆಕ್ರಮಣ ಎನ್ನುವುದನ್ನು ನಡೆಸ್ತಾರೆ. ಇವರು ಮಾತ್ರ ಭಾರತೀಯರ ಜೊತೆಗೆ ಬೆರೆಯಲಿಲ್ಲ, ಭಾರತೀಯ ಸಂಸ್ಕೃತಿಯ ಜೊತೆಗೆ ಅವರು ಬೆರೆಯಲಿಲ್ಲ. ಹಾಗಾಗಿಯೇ ಇವರು ಭಾರತೀಯ ಸಂಸ್ಕೃತಿಗೆ ಯಾವ ರೀತಿಯ ಕೊಡುಗೆಯನ್ನು ನೀಡಲಿಲ್ಲ. ಭಾರತೀಯ ಸಂಸ್ಕೃತಿಯ ಜೊತೆಗೆ ಅವರು ಬೆರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆಯೇ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ನಾವು ಒಳಗಾಗಬೇಕಾಗಿ ಬಂತು. ಇಂಗ್ಲಿಷರು ಅಥವಾ ಬ್ರಿಟಿಷರು ಭಾರತವನ್ನು ಸುದೀರ್ಘ ಕಾಲ ಆಳಿದರು. ಅವರು ಭಾರತದ ಸಂಸ್ಕೃತಿಯ ಭಾಗವಾಗಲಿಲ್ಲ. ಹಾಗೆಯೇ ದಕ್ಷಿಣ ಭಾರತ ಇಂತಹ ವಿದೇಶಿಯ ದಾಳಿಗಳಿಗೆ ಒಳಪಡದೆ ತನ್ನದೇ ಆದಂತಹ ವಿಭಿನ್ನವಾದಂತಹ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದೆ. ಹೀಗೆ ಭಾರತ ದೇಶದ ಮೇಲೆ ನಡೆದಷ್ಟು ಆಕ್ರಮಣಗಳು ಬೇರೆ ಯಾವ ದೇಶದ ಮೇಲೂ ಆಗಲಿಲ್ಲ. ಅಂತಹ ಎಲ್ಲ ದಾಳಿಗಳನ್ನು ಎದುರಿಸಿದರೂ ಸಹ ಭಾರತ ತನ್ನ ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ. ತನ್ನದೇ ಆದಂತಹ ವಿಶಿಷ್ಟ ಸಂಸ್ಕೃತಿಯನ್ನದು ಬೆಳೆಸಿಕೊಂಡು ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ. ಹೀಗೆ ವಿದೇಶಿಯ ದಾಳಿಗಳು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣವಾಗಿದೆ. ಇನ್ನು ನಾಲ್ಕನೇದಾಗಿ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ.
ಭಾರತ ದೇಶವು ವಿವಿಧ ಧರ್ಮ, ಬುಡಕಟ್ಟು ಮತ್ತು ಆಚರಣೆಗಳ ತವರಾಗಿದೆ. ಭಾರತ ದೇಶವು ವಿವಿಧ ಧರ್ಮ, ಬುಡಕಟ್ಟು ಮತ್ತು ಆಚರಣೆಗಳ ತವರು ಮನೆಯಾಗಿದೆ. ಭಾರತದಲ್ಲಿ 4 ಧರ್ಮಗಳು ಉದಯ ಆಗ್ತವೆ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮ. ಹೀಗೆ 4 ಧರ್ಮಗಳ ಉದಯಕ್ಕೆ ಈ ಭರತ ಭೂಮಿ ಅಂತಕ್ಕಂಥದ್ದು ಕಾರಣವಾಗಿದೆ. ಇವುಗಳಲ್ಲದೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಸಿ ಧರ್ಮ, ಯಹೂದಿ ಧರ್ಮ, ಹೀಗೆ ಹಲವಾರು ಧರ್ಮಗಳಿಗೆ ಭಾರತವು ನೆಲೆಯಾಗಿದೆ. ಅಲ್ಲದೆ ಅನೇಕ ಬುಡಕಟ್ಟುಗಳು ಅಂತಕ್ಕಂಥವು ಭಾರತದಲ್ಲಿ ಕಂಡುಬರ್ತವೆ. ವಿಭಿನ್ನವಾದಂತಹ ಧಾರ್ಮಿಕ, ಸಾಮಾಜಿಕ ಆಚರಣೆಗಳನ್ನು ಭಾರತ ದೇಶ ಅಂತಕ್ಕಂಥದ್ದು ಒಳಗೊಂಡಿದೆ. ಹೀಗೆ ವಿಭಿನ್ನವಾದಂತಹ ಧರ್ಮ, ಬುಡಕಟ್ಟು ಮತ್ತು ಆಚರಣೆಗಳನ್ನು ಭಾರತ ದೇಶವು ಒಳಗೊಂಡಿದ್ದರೂ ಸಹ ತನ್ನ ಸಹಿಷ್ಣುತಾ ಭಾವದಿಂದ ಪ್ರಬಲ ಧರ್ಮವಾಗಿ ಉಳಿದುಕೊಂಡಿದೆ ಮತ್ತು ಬೆಳೆದು ಬಂದಿದೆ. ಭಾರತೀಯ ಧರ್ಮಕ್ಕೆ ಇರತಕ್ಕಂಥ ವಿಶಿಷ್ಟವಾದಂಥ ಗುಣವೇ ಈ ಸಹಿಷ್ಣುತಾ ಭಾವ ಅಂತಕ್ಕಂಥದ್ದು. ಎಲ್ಲರನ್ನು ತನ್ನವರು ಎಂದು ಗೌರವಿಸ್ತಕ್ಕಂಥ ಗುಣವನ್ನು ಭಾರತೀಯ ಧರ್ಮ ಅಂತಕ್ಕಂಥದ್ದು ಹೊಂದಿದೆ. ನಮ್ಮ ಮನೆಗೆ ನಮ್ಮ ಶತ್ರುವೇ ಬಂದರೂ ಅವನನ್ನು ಆಧರಿಸಿ ಸತ್ಕರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದು ಭಾರತೀಯ ಧರ್ಮ ಮತ್ತು ಸಂಸ್ಕೃತಿ ನಮಗೆ ಕಲಿಸಿರ್ತಕ್ಕಂಥ ಗುಣ. ಹಾಗೆ ವಸುದೈವ ಕುಟುಂಬಕಂ, ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ತತ್ವಗಳಲ್ಲಿ ನಾವು ನಂಬಿಕೆ ಅಂತಕ್ಕಂಥದ್ದನ್ನು ಹೊಂದಿದ್ದೇವೆ. ವಸುದೈವ ಕುಟುಂಬಕಂ, ಸರ್ವೇ ಜನಾಃ ಸುಖಿನೋ ಭವಂತು. ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ, ಇಡೀ ವಿಶ್ವವೇ ಒಂದು ಗ್ರಾಮ, ಇಡೀ ವಿಶ್ವದ ಜನರೆಲ್ಲರೂ ಸಹೋದರರ ರೀತಿಯಲ್ಲಿ ಬಾಳಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಒಳಿತಾಗಲಿ, ಸರ್ವ ಜನರಿಗೂ ಸುಖ ಸಮೃದ್ಧಿ ಅಂತಕ್ಕಂಥದ್ದು ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ತತ್ವಗಳಲ್ಲಿ ನಾವು ನಂಬಿಕೆ ಅಂತಕ್ಕಂಥದ್ದನ್ನು ಹೊಂದಿದ್ದೇವೆ. ಹಾಗಾಗಿನೇ ಎಲ್ಲ ಧರ್ಮಗಳನ್ನು ನಾವು ಒಪ್ಕೊಂಡಿದ್ದೇವೆ. ಎಲ್ಲ ಆಚರಣೆಗಳನ್ನು ಭಾರತದಲ್ಲಿ ನಾವು ಆಚರಿಸ್ತೇವೆ. ಎಲ್ಲ ಧರ್ಮೀಯರಿಗೆ ನಾವು ಆಶ್ರಯ ಅಂತಕ್ಕಂಥದ್ದನ್ನು ನೀಡಿದ್ದೇವೆ. ಹಾಗಾಗಿನೇ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣ ಅಂತ ಹೇಳಿದ್ರೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಸ್ವಾಮಿ ವಿವೇಕಾನಂದರವರು ಚಿಕಾಗೋ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತೀಯ ಸನಾತನ ಪರಂಪರೆ ಮತ್ತು ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡ್ತಾರೆ. ಪಾಶ್ಚಿಮಾತ್ಯರು ಭಾರತೀಯ ಧರ್ಮವನ್ನ, ಭಾರತೀಯರನ್ನ ಹೀಯಾಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ಸನಾತನ ಪರಂಪರೆ ಮತ್ತು ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವುದರ ಮೂಲಕ ಭಾರತೀಯ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಮಾಡುವ ಮೂಲಕ ಭಾರತೀಯ ಸಹಿಷ್ಣುತಾ ಧರ್ಮದ ಶ್ರೇಷ್ಠತೆಯನ್ನ ಅವರು ಜಗತ್ತಿಗೆ ತೋರ್ಪಡಿಸ್ತಾರೆ. ಹೀಗೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮವು ಭಾರತೀಯ ಇತಿಹಾಸದ ವಿಶಿಷ್ಟವಾದಂಥ ಲಕ್ಷಣವಾಗಿದೆ. ಇನ್ನು 5ನೇದಾಗಿ ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಅಥವಾ ಈ ಭಾರತ ದೇಶ ಅಂತಕ್ಕಂಥದ್ದು ಜಗತ್ತಿಗೆ ಅನೇಕ ಕೊಡುಗೆಗಳನ್ನು ನೀಡಿದೆ. ಸಾಹಿತ್ಯ, ವಿಜ್ಞಾನ,
ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ, ವೈದ್ಯ ವಿಜ್ಞಾನ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತೀಯರು ವಿಶ್ವಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದಾರೆ. ನಾವು ಇದನ್ನು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ, ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪ. ಕೋಟೆಗಳು, ರಾಜ ಮಹಾರಾಜರುಗಳು ರಕ್ಷಣೆಗಾಗಿ ನಿರ್ಮಿಸಿಕೊಂಡಂತಹ ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಗುಹಾಲಯಗಳು, ಸಮಾಧಿಗಳು, ಗೋರಿಗಳು ಕಲಾಶ್ರೇಷ್ಠತೆಯ ಕುರುಹುಗಳಾಗಿವೆ. ರಾಜ ಮಹಾರಾಜರುಗಳು ನಿರ್ಮಿಸಿದಂತಹ ಕೋಟೆ ಕೊತ್ತಲೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಗುಹಾಲಯಗಳು, ಸಮಾಧಿಗಳು ಅಥವಾ ಗೋರಿಗಳು ಭಾರತೀಯ ಕಲಾಶ್ರೇಷ್ಠತೆಯ ಕುರುಹುಗಳಾಗಿ ಕಂಗೊಳಿಸುತ್ತಿವೆ. ಇನ್ನು ವಿಶ್ವಸಂಸ್ಥೆ ಭಾರತದ ಅನೇಕ ಸ್ಥಳಗಳನ್ನು, ಐತಿಹಾಸಿಕ ಸ್ಮಾರಕಗಳನ್ನು ವಿಶ್ವ ಪಾರಂಪರಿಕ ತಾಣಗಳು ಅಂತೇಳಿ ಘೋಷಿಸಿದೆ. ಉದಾಹರಣೆಗೆ ಹೇಳೋದಾದ್ರೆ, ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ ದೇವಾಲಯದ ದೇವಾಲಯ, ಕೋನಾರ್ಕಿನ ಸೂರ್ಯ ದೇವಾಲಯ, ಆಗ್ರಾದ ಆಗ್ರಾದಲ್ಲಿ ಕಂಡುಬರ್ತಕ್ಕಂಥ ತಾಜಮಹಲ್, ದೆಹಲಿಯ ಜಂತರ್ ಮಂತರ್, ಬಿಹಾರದ ಗಯಾ ಮತ್ತು ಸಾಂಚಿ, ಮಹಾರಾಷ್ಟ್ರದ ಅಜಂತ ಮತ್ತು ಎಲ್ಲೋರ, ಕರ್ನಾಟಕದ ಹಂಪಿ, ಐಹೊಳೆ, ಪಟ್ಟದಕಲ್ಲುಗಳು, ತಮಿಳುನಾಡಿನ ಮಧುರೈ, ಕಂಚಿ, ಮಹಾಬಲಿಪುರಂ, ಗೋವಾದ ಚರ್ಚ್ಗಳು, ಹೀಗೆ ಸುಮಾರು 30ಕ್ಕೂ ಹೆಚ್ಚು ಐತಿಹಾಸಿಕ ಸ್ಮಾರಕಗಳನ್ನು ವಿಶ್ವಸಂಸ್ಥೆ ವಿಶ್ವ ಪಾರಂಪರಿಕ ತಾಣಗಳು ಅಂತೇಳಿ ಘೋಷಿಸಿದೆ ಮತ್ತು ಅವುಗಳ ರಕ್ಷಣೆಗೆ ಹಣಕಾಸಿನ ಸಹಾಯವನ್ನು ಸಹ ಯುನೆಸ್ಕೋ ಅಂತಕ್ಕಂಥದ್ದು ಮಾಡ್ತಾ ಇದೆ. ಹೀಗೆ ಭಾರತದಲ್ಲಿ ಕಂಡುಬರತಕ್ಕಂತಹ ಈ ವಾಸ್ತುಶಿಲ್ಪದ ಸ್ಮಾರಕಗಳು ಅಂತಕ್ಕಂಥವೇನಿದ್ದಾವೆ, ಇವು ಭಾರತೀಯರು ಜಗತ್ತಿಗೆ ಕೊಟ್ಟಂತ ಕೊಡುಗೆಗಳಾಗಿವೆ. ಇವು ಭಾರತೀಯ ಇತಿಹಾಸದ ಕಲಾಶ್ರೇಷ್ಠತೆಯ ಕುರುಹುಗಳಾಗಿಯೂ ಕಂಡುಬರುತ್ತವೆ. ಯೋಗ ಮತ್ತು ಆಯುರ್ವೇದ, ಭಾರತೀಯರು ವಿಶ್ವಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಯೋಗ ಮತ್ತು ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತಕ್ಕಂಥದ್ದು. ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಸಮತೋಲನದಲ್ಲಿಡಲು ಸಹಕಾರಿಯಾಗಿದೆ. ಈಗ ಜೂನ್ 5ನೇ ತಾರೀಖನ್ನ ನಾವು ವಿಶ್ವ ಯೋಗ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗೆಯೇ ಚರಕ, ಸುಶ್ರುತ ಮತ್ತು ಪತಂಜಲಿ ಮಹರ್ಷಿಗಳು ಆಯುರ್ವೇದಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಪ್ರಾಚೀನ ಕಾಲದಲ್ಲಿಯೇ ಶಸ್ತ್ರಚಿಕಿತ್ಸೆಯನ್ನ ಮಾಡಬಲ್ಲ ನಿಪುಣರಾಗಿದ್ದರು, ಶಸ್ತ್ರಚಿಕಿತ್ಸೆಗಳನ್ನು ನಡೆಸಬಲ್ಲವರಾಗಿದ್ದರು. ಅನೇಕ ರೋಗಗಳಿಗೆ ಗಿಡಮೂಲಿಕೆಗಳ ಮೂಲಕ ಮದ್ದನ್ನು ತಯಾರಿಸಿ ಅವುಗಳನ್ನು ಗುಣಪಡಿಸುವ ಕಲೆ ಅಂತಕ್ಕಂಥದ್ದು ಇವರಿಗೆ ತಿಳಿದಿತ್ತು. ಮುರಿದ ಅಂಗಾಂಗಗಳನ್ನು
ಜೋಡಿಸಬಲ್ಲ ನಿಪುಣರಾಗಿದ್ದರು. ಹೀಗೆ ಪ್ರಾಚೀನ ಕಾಲದಲ್ಲಿ ಬೆಳೆದು ಬಂದಂತಹ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತಕ್ಕಂಥದ್ದೇನಿದೆ, ಇದು ಜಗತ್ತಿಗೆ ಭಾರತೀಯರು ನೀಡಿದಂತಹ ಕೊಡುಗೆಯಾಗಿದೆ. ಸಂಗೀತ ಮತ್ತು ನೃತ್ಯ, ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತ ಪರಂಪರೆ, ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತ ಬೆಳೆದು ಬಂದಿದೆ. ಹಾಗೆ ಭರತನಾಟ್ಯ, ಕಥಕ್ಕಳಿ, ಕೂಚಿಪುಡಿ, ಮೋಹಿನಿ ಆಟ್ಟಂ ಮುಂತಾದಂಥ ಯಕ್ಷಗಾನ ಇತ್ಯಾದಿ ಕಲಾ ಪ್ರಕಾರಗಳು, ನೃತ್ಯ ಪ್ರಾಕಾರಗಳು ಅಂತಕ್ಕಂಥವು ಭಾರತದಲ್ಲಿ ಬೆಳೆದು ಬಂದಿವೆ. ಹೀಗೆ ಸಂಗೀತ ಮತ್ತು ನೃತ್ಯ ಕ್ಷೇತ್ರಕ್ಕೂ ಸಹ ಭಾರತೀಯರು ನೀಡಿದ ಕಲಾತ್ಮಕ ಕೊಡುಗೆಗಳಾಗಿವೆ. ನೃತ್ಯ ಮತ್ತು ಸಂಗೀತವು ಭಾರತೀಯರು ಇತಿಹಾಸಕ್ಕೆ, ವಿಶ್ವಕ್ಕೆ ನೀಡಿದಂತಹ ಕಲಾತ್ಮಕವಾದಂತಹ ಕೊಡುಗೆಗಳಾಗಿವೆ. ಇನ್ನು ಗಣಿತ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ಭಾರತೀಯರು ನೀಡಿದಂತಹ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ದಶಮಾಂಶ ಪದ್ಧತಿ ಮತ್ತು ಸೊನ್ನೆ. ದಶಮಾಂಶ ಪದ್ಧತಿ ಮತ್ತು ಸೊನ್ನೆಯನ್ನ ಭಾರತೀಯ ಗಣಿತಜ್ಞರು ಗಣಿತ ಕ್ಷೇತ್ರಕ್ಕೆ ಕೊಡುಗೆಯನ್ನಾಗಿ ನೀಡಿದ್ದಾರೆ. ಇದರಿಂದ ಗಣಿತ ಕ್ಷೇತ್ರದ ಬೆಳವಣಿಗೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ, ನಳಂದ ಪ್ರಾಚೀನ ಕಾಲದ ವಿಶ್ವ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಮತ್ತು ವಿಶ್ವವಿದ್ಯಾನಿಲಯವಾಗಿತ್ತು. ಪ್ರಾಚೀನ ವಿಶ್ವವಿದ್ಯಾನಿಲಯ. ನಳಂದದಲ್ಲಿ ಕಲೀಲಿಕ್ಕೆ ವಿದೇಶಗಳಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದರು. ಅಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಪ್ರಾಚೀನ ವಿದ್ಯಾಕೇಂದ್ರ ಯಾವುದು ಅಂತಂದರೆ ನಳಂದ ಅಂತಕ್ಕಂಥದ್ದು. ಇದಲ್ಲದೆ ತಕ್ಷಶಿಲೆ, ಉಜ್ಜಯಿನಿ, ವಿಕ್ರಮಶಿಲಾ, ಕಾಶಿ, ಕಂಚಿ ಮುಂತಾದಂತಹ ಪ್ರಸಿದ್ಧ ವಿದ್ಯಾ ಕೇಂದ್ರಗಳು ಭಾರತದಲ್ಲಿ ಇದ್ವು. ವಿದೇಶಿ ವಿದ್ಯಾರ್ಥಿಗಳನ್ನು ನಾವು ಆಕರ್ಷಿಸ್ತಾ ಇದ್ವು. ವಿದೇಶಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾ ಇದ್ರು. ಹೀಗೆ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಚೀನ ಕಾಲದಿಂದಲೂ ಭಾರತ ದೇಶ ತನ್ನದೇ ಆದಂಥ ಕೊಡುಗೆಯನ್ನ ನೀಡಿದೆ. ಇಂದಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಈಗೇನು ಸಾಕಷ್ಟು ಮುಂದುವರೆದಂತಹ ರಾಷ್ಟ್ರಗಳಿದ್ದಾವೆ, ಅಂತಹ ರಾಷ್ಟ್ರಗಳು ಕತ್ತಲೆಯ ಯುಗದಲ್ಲಿದ್ದಾಗ, ಅವಿನ್ನು ಕತ್ತಲೆಯ ಯುಗದಲ್ಲಿದ್ದಾಗ ಭಾರತ ದೇಶ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ಇಂದಿನ ಮುಂದುವರೆದಂತಹ ರಾಷ್ಟ್ರಗಳು ಇನ್ನೂ ಕತ್ತಲೆಯಲ್ಲಿದ್ದಾಗ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದ ಶಿಖರದಲ್ಲಿ ಭಾರತ ದೇಶ ಇತ್ತು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಹೀಗೆ ಭಾರತ ದೇಶ ತನ್ನದೇ ಆದಂತಹ ಕೊಡುಗೆಗಳನ್ನು ಇಡೀ ವಿಶ್ವಕ್ಕೆ ನೀಡ್ತಾ ಬಂದಿದೆ. ಇನ್ನು ಭಾರತ ಎಂತಕ್ಕನ್ನೋದು ಟೂರಿಸಂ ಸ್ಪಾಟ್. ಇದು ಪ್ರವಾಸಿಗರ ಸ್ವರ್ಗವಾಗಿದೆ. ಅನೇಕ ನಿಸರ್ಗ ಸೌಂದರ್ಯ ತಾಣಗಳು ಅಂತಕ್ಕಂಥವು ಭಾರತದಲ್ಲಿ ಕಂಡುಬರ್ತವೆ. ಗಿರಿಧಾಮಗಳು, ಹಿಲ್ ಸ್ಟೇಷನ್ಸ್, ಸಿಮ್ಲಾ, ಡಾರ್ಜಿಲಿಂಗ್, ಮನಾಲಿ, ಕೆಮ್ಮಣ್ಣಗುಂಡಿ, ಆನಂತರ ಊಟಿ, ಕೊಡೈಕನಾಲ್ ಮುಂತಾದಂಥ ವಿಶ್ವ ಪ್ರಸಿದ್ಧವಾದಂತಹ ಗಿರಿಧಾಮಗಳು ಭಾರತದಲ್ಲಿ ಕಂಡುಬರುತ್ತವೆ. ಹಿಮಾಲಯ ಪರ್ವತ ಶ್ರೇಣಿ, ಹಿಮಾಲಯದ ಸೌಂದರ್ಯ ಎನ್ನತಕ್ಕಂಥದ್ದು ವಿದೇಶಿಗರನ್ನ ಸೂಜಿಗಲ್ಲಿನಂತೆ ಭಾರತದ ಕಡೆಗೆ ಸೆಳೀತಾ ಇದೆ. ಹಾಗೆಯೇ ಪರ್ವತಾರೋಹಣಕ್ಕೆ ಇದು ಪ್ರಸಿದ್ಧವಾಗಿದೆ. ಜಗತ್ತಿನ ಎತ್ತರದ ಪರ್ವತ ಶಿಖರಗಳನ್ನು ಇದು ಒಳಗೊಂಡಿದೆ. ಇಲ್ಲಿ ಪರ್ವತಾರೋಹಿಗಳು ಪರ್ವತಾರೋಹಣಕ್ಕಾಗಿ ಆಗಮಿಸುತ್ತಾರೆ.
ಇನ್ನು ಕಾಶ್ಮೀರದ ಕಣಿವೆಗಳು. ಕಾಶ್ಮೀರವನ್ನು ಭೂಮಿಯ ಮೇಲಿನ ಸ್ವರ್ಗವೆಂದೇ ಕರೆಯಲಾಗುತ್ತದೆ. ಕಾಶ್ಮೀರದಲ್ಲಿರ್ತಕ್ಕಂಥ ಕಣಿವೆಗಳು, ಅಲ್ಲಿರುವ ಸರೋವರಗಳು ಮುಂತಾದವುಗಳು ವಿದೇಶಿಯರನ್ನ ಭಾರತದ ಕಡೆಗೆ ಸೆಳೀತಾ ಇದೆ. ರಾಷ್ಟ್ರೀಯ ಉದ್ಯಾನಗಳು, ನ್ಯಾಷನಲ್ ಪಾರ್ಕ್ಸ್, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಹೀಗೆ ಅನೇಕ ರಾಷ್ಟ್ರೀಯ ಉದ್ಯಾನವನಗಳು ಅಂತಕ್ಕಂಥವು ಭಾರತದಲ್ಲಿ ಇವೆ. ಅವುಗಳು ಸಹ ವಿದೇಶಿಯರ ಆಕರ್ಷಣೆಯ ಕೇಂದ್ರಗಳಾಗಿವೆ. ಇನ್ನು ಸುಂದರ ಕಡಲ ಕಿನಾರೆಗಳು, ಬೀಚಸ್. ಗೋವಾಕ್ಕೆ ಅತಿ ಹೆಚ್ಚು ವಿದೇಶಿಯರು ಆಗಮಿಸೋದನ್ನು ನಾವು ಕಾಣ್ತೇವೆ. ಹಾಗೆಯೇ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತಕ್ಕಂತಹ ಸುಂದರವಾದಂತಹ ಈ ಕಡಲ ತೀರಗಳು ವಿದೇಶಿಯರನ್ನ ಆಕರ್ಷಿಸ್ತಾ ಇದ್ದಾವೆ. ಇನ್ನು ಐತಿಹಾಸಿಕ ಸ್ಮಾರಕಗಳು. ಭಾರತದಲ್ಲಿ ತಾಜ್ ಮಹಲ್ ವಿದೇಶಿಯರನ್ನ ಅತಿ ಹೆಚ್ಚು ಆಕರ್ಷಿಸಿದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕದ ಹಂಪಿ ಅಂತಕ್ಕಂಥದ್ದು ಇದೆ. ಹೀಗೆ ವಿದೇಶಿಯರು ಭಾರತದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳನ್ನು ನೋಡಲಿಕ್ಕಾಗಿಯೂ ಬರ್ತಾ ಇದ್ದಾರೆ. ಹೀಗೆ ಭಾರತ ದೇಶ ಅಂತಕ್ಕಂಥದ್ದು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭಾರತವು ವಿದೇಶಿಯರ ಆಕರ್ಷಣೆಯ ಕೇಂದ್ರವೂ ಸಹ ಆಗಿದೆ. ಇದು ಭಾರತೀಯ ಇತಿಹಾಸದ ಮತ್ತೊಂದು ವಿಶಿಷ್ಟವಾದಂತಹ ಲಕ್ಷಣವಾಗಿದೆ. ಇನ್ನು ಏಳನೇದಾಗಿ ವಿವಿಧತೆಯಲ್ಲಿ ಏಕತೆ. ಭಾರತ ದೇಶ ಭೌಗೋಳಿಕ ವೈವಿಧ್ಯತೆಯ ಜೊತೆಗೆ ಮಾನವನ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ವೈವಿಧ್ಯತೆಯನ್ನ ಹೊಂದಿದೆ. ಭೌಗೋಳಿಕ ವೈವಿಧ್ಯತೆಯ ಜೊತೆಗೆ ಮಾನವನ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ಸಹ ಭಾರತ ಅಂತಕ್ಕಂಥದ್ದು ವೈವಿಧ್ಯತೆಯನ್ನ ಹೊಂದಿದೆ. ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಭೌಗೋಳಿಕ ವೈವಿಧ್ಯತೆ. ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಭಾರತವನ್ನು ಒಂದು ಪರ್ಯಾಯ ದ್ವೀಪ, ಒಂದು ಉಪಖಂಡ ಅಂತೇಳಿ ಕರೀತೇವೆ. ಜಗತ್ತಿನ 7 ಖಂಡಗಳಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಲಕ್ಷಣಗಳು, ಭೌಗೋಳಿಕ ಲಕ್ಷಣಗಳು ಭಾರತದಲ್ಲಿಯೇ ಕಂಡುಬರ್ತವೆ. ಜಗತ್ತಿನ ಎತ್ತರದ ಯುದ್ಧ ಭೂಮಿ ಮತ್ತು ಅತ್ಯಂತ ತಂಪಾದ ಪ್ರದೇಶ ಸಿಯಾಚಿನ್ ಎಂತಕ್ಕಂಥದ್ದು ಭಾರತದಲ್ಲಿ ಕಂಡುಬರುತ್ತೆ. ಇನ್ನು ರಾಜಸ್ಥಾನದ ಉಷ್ಣ ಮರುಭೂಮಿ, ಪಶ್ಚಿಮ ಭಾಗದಲ್ಲಿ ರಾಜಸ್ಥಾನದ ಉಷ್ಣ ಮರುಭೂಮಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಇಲ್ಲಿ ಅತಿ ಹೆಚ್ಚು ಬಿಸಿಲನ್ನು ನಾವು ಕಾಣಬಹುದು. ಹಿಮಚ್ಛಾದಿತವಾದಂತಹ ಹಿಮಾಲಯ ಪರ್ವತ ಶ್ರೇಣಿ, ಹಿಮದಿಂದ ಕೂಡಿರತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಭಾರತದ ಉತ್ತರದಲ್ಲಿ ನಮಗೆ ಕಂಡುಬರುತ್ತೆ. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳು, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಅರಾವಳಿ ಪರ್ವತ ಶ್ರೇಣಿಗಳು, ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳು, ಹೀಗೆ ಭಾರತದಲ್ಲಿ ದಟ್ಟವಾದಂತಹ ಕಾನನ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಕ್ಕಂಥವು ಭಾರತದಲ್ಲಿ ಕಂಡುಬರ್ತವೆ. ಇನ್ನು ಸುಂದರ ಕಡಲ ಕಿನಾರೆಗಳು, ಉತ್ತರ ಮತ್ತು ದಕ್ಷಿಣ ಪ್ರಸ್ಥಭೂಮಿ, ಅಲ್ಲದೆ ವಿವಿಧ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು, ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳು ಸಹ ಭಾರತದಲ್ಲಿ ಕಂಡುಬರ್ತವೆ. ಇಂತಹ ಎಲ್ಲ ಭೌಗೋಳಿಕ ವೈವಿಧ್ಯತೆಯನ್ನ ಭಾರತ ದೇಶ ಅಂತಕ್ಕಂಥದ್ದು ಹೊಂದಿದೆ. ಇನ್ನು ಎರಡನೇದು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಅನೇಕ ಜನಾಂಗಗಳು ಕಂಡುಬರ್ತವೆ. ದ್ರಾವಿಡ, ನೀಗ್ರೋ, ಮಂಗೋಲಿಯನ್, ಹಾಲ್ಫಾಯಿನ್ಸ್ ಎಂಬ ಕುಲಗಳು ಭಾರತದಲ್ಲಿ ಕಂಡುಬಂದಿವೆ. ಹೀಗೆ ಭಾರತ ವಿವಿಧ ಜನಾಂಗಗಳನ್ನು, ರೇಸ್, ಜನಾಂಗೀಯ ಪ್ರಭೇದಗಳನ್ನು ಹೊಂದಿದೆ. ಹಾಗೆಯೇ 2000ಕ್ಕೂ ಹೆಚ್ಚು ಭಾಷೆಗಳನ್ನು
ಭಾರತ ದೇಶ ಹೊಂದಿದೆ. ಅದರಲ್ಲಿ ಕೆಲವು ಭಾಷೆಗಳಿಗೆ ಲಿಪಿ ಇದ್ದರೆ ಇನ್ನು ಕೆಲವು ಭಾಷೆಗಳಿಗೆ ಲಿಪಿ ಎಂಬುದು ಇಲ್ಲ. ಹೀಗೆ ವೈವಿಧ್ಯಮಯವಾದಂತಹ ಭಾಷೆಗಳನ್ನು ಭಾರತ ದೇಶ ಅಂತಕ್ಕಂಥದ್ದು ಹೊಂದಿರುವುದನ್ನು ಗುರುತಿಸ್ತೇವೆ. ಇನ್ನು ಮೂರನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತ ದೇಶವನ್ನು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯ ಎಂದು ಕರೆಯಲಾಗಿದೆ. ಭಾರತ ದೇಶವನ್ನು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಕರೆಯಲಾಗಿದೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ವಿವಿಧ ಧರ್ಮ, ಜಾತಿ, ಪಂಥ, ನಂಬಿಕೆಗಳು, ಪದ್ಧತಿಗಳು, ಭಾಷೆಗಳು ಮತ್ತು ಜನಾಂಗಗಳು ಅಂತಕ್ಕಂಥವು ಕಂಡುಬರುತ್ತವೆ. ಅವರ ಆಹಾರ ಮತ್ತು ಉಡುಗೆ ತೊಡುಗೆಗಳು ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಹಾಗೆಯೇ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ, ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಎರಡೂ ಸಹ ಭಾರತದಲ್ಲಿ ಕಂಡುಬರುತ್ತದೆ. ಹಾಗೆಯೇ ಏಕಪತ್ನಿತ್ವ ವಿವಾಹ, ಬಹುಪತ್ನಿತ್ವ ವಿವಾಹಗಳು ಸಹ ಇಲ್ಲಿ ಜಾರಿಯಲ್ಲಿವೆ. ಅನೇಕ ಧರ್ಮಗಳು ಭಾರತದಲ್ಲಿ ಜನಿಸಿವೆ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಭಾರತದಲ್ಲಿ ಉದಯಿಸಿವೆ. ಅದರ ಜೊತೆಗೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಸಿ ಮತ್ತು ಯಹೂದಿ ಧರ್ಮಗಳು ಸಹ ಭಾರತದಲ್ಲಿ ಕಂಡುಬರ್ತವೆ. ಇಷ್ಟೆಲ್ಲ ಧಾರ್ಮಿಕ ವೈವಿಧ್ಯತೆ, ಸಾಮಾಜಿಕ ವೈವಿಧ್ಯತೆ ಇದ್ರೂ ಸಹ ಭಾರತೀಯರಲ್ಲಿ ಸಾಮರಸ್ಯ ಎಂತಕ್ಕಂಥದ್ದು ಕಂಡುಬರುತ್ತೆ. ಹೀಗೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಗಳನ್ನು ಸಹ ನಾವು ಭಾರತದಲ್ಲಿ ಗುರುತಿಸಬಹುದಾಗಿದೆ. ನಾಲ್ಕನೇದು ಆರ್ಥಿಕ ವೈವಿಧ್ಯತೆ. ಭಾರತ ದೇಶದಲ್ಲಿ ಈ ಆರ್ಥಿಕ ವೈವಿಧ್ಯತೆಯನ್ನು ಸಹ ನಾವು ಕಾಣಬಹುದು. ಏಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಅಂತಕ್ಕಂಥದ್ದು ಕಂಡುಬರುತ್ತದೆ. ಭಾರತದಲ್ಲಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಒಂದು ಕಡೆ ಹೇರಳ ಸಂಪನ್ಮೂಲಗಳಿದ್ರೆ ಇನ್ನೊಂದು ಕಡೆ ಸಂಪನ್ಮೂಲಗಳು ಅಂತಕ್ಕಂಥವೇ ಇಲ್ಲ. ಹಾಗೆಯೇ ಭಾರತ ದೇಶದಲ್ಲಿ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಿದೆ. ಬಡತನ ರೇಖೆಯಿಂದ ಕೆಳಗೆ ವಾಸಿಸತಕ್ಕಂತಹವರ ಸಂಖ್ಯೆ ಭಾರತದಲ್ಲಿ ಹೆಚ್ಚಿದೆ. ಕೆಲವೇ ಜನ ಶ್ರೀಮಂತರಿದ್ರೆ ಭಾರತದಲ್ಲಿ ಹೆಚ್ಚು ಬಡವರು ಅಂತಕ್ಕಂಥವರು ಕಂಡು ಬರ್ತಾರೆ. ಹಾಗೆಯೇ ಭೌಗೋಳಿಕವಾಗಿ ಕೆಲವು ಪ್ರದೇಶಗಳು ಮುಂದುವರೆದಿದ್ದರೆ ಕೆಲವು ಪ್ರದೇಶಗಳು ಅಭಿವೃದ್ಧಿಯಿಂದ ಇನ್ನೂ ಹಿಂದೆಯೇ ಉಳಿದಿವೆ. ಕರ್ನಾಟಕದನ್ನೇ ನಾವು ಉದಾಹರಣೆಯಾಗಿ ನೀಡೋದಾದರೆ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶಗಳು ಸಾಕಷ್ಟು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿವೆ ಮತ್ತು ಈ ಮಧ್ಯ ಕರ್ನಾಟಕ ಅಂತಕ್ಕಂಥದ್ದೇನಿದೆ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದನ್ನು ಸಾಧಿಸಿರ್ತಕ್ಕಂಥದನ್ನು ನಾವು ಗುರುತಿಸಬಹುದು. ಈಗ ಭೌಗೋಳಿಕವಾಗಿಯೂ ಸಹ ಕೆಲ ಪ್ರದೇಶಗಳು ಮುಂದುವರೆದಿದ್ದರೆ ಇನ್ನು ಕೆಲವು ಪ್ರದೇಶಗಳು ಸಾಕಷ್ಟು ಹಿಂದೆಯೇ ಉಳಿದಿರ್ತಕ್ಕಂಥದನ್ನು ನಾವು ಗುರುತಿಸ್ತೇವೆ. ಇನ್ನು ನಗರ ಪ್ರದೇಶಗಳಿಗೆ ಹೋಲಿಸಿಕೊಂಡ್ರೆ ಭಾರತದ ಗ್ರಾಮೀಣ ಪ್ರದೇಶಗಳು ಹಿಂದೆ ಉಳಿದಿವೆ, ಅಭಿವೃದ್ಧಿಯಲ್ಲಿ ಸಾಕಷ್ಟು ಹಿಂದೆ ಉಳಿದಿರ್ತಕ್ಕಂಥದನ್ನು ನಾವು ಕಾಣ್ಬೋದು. ಹಾಗಾಗಿನೇ ಭಾರತದಲ್ಲಿ ಆರ್ಥಿಕ ವೈವಿಧ್ಯತೆ ಅಂತಕ್ಕಂಥದ್ದು ಸಹ ನಮಗೆ ಕಂಡುಬರುತ್ತದೆ. ಹೀಗೆ ಭಾರತದಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದ್ದರೂ ಸಹ ಭೌಗೋಳಿಕ ವೈವಿಧ್ಯತೆ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಮತ್ತು ಆರ್ಥಿಕ ವೈವಿಧ್ಯತೆ, ಇಷ್ಟೆಲ್ಲ ವೈವಿಧ್ಯತೆಗಳ ನಡುವೆಯೂ ಸಹ ಭಾರತ ದೇಶ ಏಕತೆಯನ್ನು ಹೊಂದಿದೆ. ಆ ಭಾರತದ ಏಕತೆಗೆ
ಪ್ರೇರಕವಾದಂಥ ಅಂಶಗಳನ್ನು ನಾವು ಗಮನಿಸೋದಾದ್ರೆ, ಮೊದಲನೇದಾಗಿ ಭೌಗೋಳಿಕ ಏಕತೆ. ಭಾರತ ದೇಶ ಭೌಗೋಳಿಕವಾಗಿ ಭಾರತೀಯರನ್ನ ಒಗ್ಗೂಡಿಸಿದೆ. ಏಕೆಂತ ಹೇಳಿದ್ರೆ, ಉತ್ತರದಲ್ಲಿ ಹಿಮಾಲಯ, ಪೂರ್ವದಲ್ಲಿ ಬಂಗಾಳಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಈ ಭೌಗೋಳಿಕ ಅಂಶಗಳು ಏಷ್ಯಾದ ಉಳಿದ ರಾಷ್ಟ್ರಗಳಿಂದ ಭಾರತವನ್ನು ಪ್ರತ್ಯೇಕಿಸಿವೆ. ಹಾಗಾಗಿನೇ ಭಾರತ ಭೌಗೋಳಿಕವಾಗಿ ಒಗ್ಗೂಡಲಿಕ್ಕೆ ಸಹಾಯಕವಾಗಿದೆ. ಹೀಗೆ 3 ಕಡೆ ಸಮುದ್ರ, ಒಂದು ಕಡೆ ಹಿಮಾಲಯ ಪರ್ವತ ಶ್ರೇಣಿ. ಇದು ಭಾರತವನ್ನು ಜಗತ್ತಿನ ಇತರೆ ರಾಷ್ಟ್ರಗಳಿಂದ ಪ್ರತ್ಯೇಕಿಸಿ ಭಾರತವನ್ನು ಭೌಗೋಳಿಕವಾಗಿ ಒಗ್ಗೂಡಿಸ್ತಕ್ಕಂತಹ ಕೆಲಸವನ್ನ ಮಾಡಿದೆ. ಇನ್ನು ಎರಡನೇದಾಗಿ ಆಡಳಿತಾತ್ಮಕ ಏಕತೆ. ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಸಮಾನ ಮತ್ತು ಏಕರೂಪ ಆಡಳಿತ ಎಂತಕ್ಕಂಥದ್ದು ಕಂಡುಬರುತ್ತೆ. ಇದನ್ನು ನಾವು ಚಾಣಕ್ಯನ ಅರ್ಥಶಾಸ್ತ್ರ ಕೃತಿಯಿಂದ ತಿಳಿಯಬಹುದಾಗಿದೆ. ಮೌರ್ಯರ ಆಡಳಿತ ಪದ್ಧತಿಯನ್ನೇ ಬಹುತೇಕ ಎಲ್ಲ ರಾಜಮನೆತನಗಳು ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಭಾರತದಲ್ಲಿ ಅನುಸರಿಸಿಕೊಂಡು ಮುಂದುವರಿಸಿಕೊಂಡು ಬರ್ತವೆ. ಹಾಗಾಗಿಯೇ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಏಕರೂಪ ಮತ್ತು ಸಮಾನ ಆಡಳಿತ ಅಂತಕ್ಕಂಥದ್ದು ಕಂಡುಬರುತ್ತೆ. ಅಲ್ಲದೆ ಆಳುವವರು, ಆಡಳಿತಗಾರರು ಮತ್ತು ಅಧಿಕಾರಿಗಳು ರಾಜಕೀಯ ಏಕತೆಯನ್ನು ತರಲಿಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಆಳುವವರು, ಆಡಳಿತಗಾರರು ಮತ್ತು ಅಧಿಕಾರಿಗಳು ಭಾರತದಲ್ಲಿ ರಾಜಕೀಯ ಏಕತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದಾರೆ. ಹಾಗಾಗಿ ಭಾರತ ದೇಶ ಆಡಳಿತಾತ್ಮಕವಾಗಿ ಒಗ್ಗೂಡಿದೆ. ಮಧ್ಯಯುಗದಲ್ಲಿ ಇಸ್ಲಾಂ ಪ್ರಭುತ್ವ, ಆಧುನಿಕ ಯುಗದಲ್ಲಿ ಪಾಶ್ಚಿಮಾತ್ಯರ ಅಥವಾ ಬ್ರಿಟಿಷರ ಆಡಳಿತ ಇರತಕ್ಕಂಥದ್ದು ಭಾರತೀಯರನ್ನ ಆಡಳಿತಾತ್ಮಕವಾಗಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಭಾರತದಲ್ಲಿ ಆಡಳಿತಾತ್ಮಕ ಏಕತೆ ಇರತಕ್ಕಂಥದ್ದು ಕಂಡುಬರುತ್ತದೆ. ಇನ್ನು ಮೂರನೇದು ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ. ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯವು ಕಂಡುಬರುತ್ತದೆ. ಸಂಸ್ಕೃತ ಭಾಷೆ ಮತ್ತು ವೈದಿಕ ಸಾಹಿತ್ಯ. ಸಂಸ್ಕೃತ ಭಾಷೆ ಪ್ರಾಚೀನ ಕಾಲದ ಸಂಪರ್ಕ ಭಾಷೆಯಾಗಿ, ಆಡಳಿತದ ಭಾಷೆಯಾಗಿ, ಸಾಹಿತ್ಯದ ಭಾಷೆಯಾಗಿ ಭಾರತೀಯರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗೆಯೇ ಶ್ರೇಷ್ಠ ಕಾವ್ಯ, ವೈದಿಕ ಸಾಹಿತ್ಯ, ಮಹಾಕಾವ್ಯಗಳು, ಭಗವದ್ಗೀತೆ, ಪುರಾಣಗಳು ಮುಂತಾದಂತಹ ಕೃತಿಗಳು ರಚನೆಯಾಗಲಿಕ್ಕೆ ಕಾರಣವಾಗಿದೆ. ಆಗಿನ ಜನಸಾಮಾನ್ಯರ ಭಾಷೆ ಅಂತ ಹೇಳಿದ್ರೆ ಪಾಲಿ ಮತ್ತು ಪ್ರಾಕೃತ. ಆದರೆ ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ಆಡಳಿತ ಭಾಷೆಯಾಗಿ, ಸಾಹಿತ್ಯದ ಭಾಷೆಯಾಗಿ ಜನರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ. ಇನ್ನು ಮಧ್ಯಯುಗಕ್ಕೆ ಬಂದರೆ ಪರ್ಷಿಯನ್ ಭಾಷೆ ಮತ್ತು ಸಾಹಿತ್ಯ, ಇಸ್ಲಾಮಿಯರ ಪ್ರಭುತ್ವ ಅಂತಕ್ಕಂಥ ನಮಗೆ ಕಂಡುಬರುತ್ತೆ. ಹಾಗಾಗಿನೇ ಪರ್ಷಿಯನ್ ಆಡಳಿತ ಭಾಷೆ ಆಗುತ್ತೆ ಮತ್ತು ಸಾಹಿತ್ಯದ ಭಾಷೆ ಆಗುತ್ತೆ. ಇದು ಮಧ್ಯಯುಗದಲ್ಲಿ ಭಾರತೀಯರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿತು. ಇನ್ನು ಆಧುನಿಕ ಕಾಲಕ್ಕೆ ಬಂದರೆ ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯ ನಮಗೆ ಕಂಡುಬರುತ್ತೆ. ಇಂಗ್ಲಿಷ್ ಆಡಳಿತ ಭಾಷೆಯಾಗಿ, ಭಾರತೀಯರ ಸಂಪರ್ಕ ಭಾಷೆಯಾಗಿ, ಸಾಹಿತ್ಯದ ಭಾಷೆಯಾಗಿ ಬೆಳೆದು ಬಂತು. ಈಗ ಹಿಂದಿ ಭಾರತೀಯರ ಸಂಪರ್ಕ ಭಾಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ. ಹೀಗೆ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಯುಗದವರೆಗೆ ಭಾರತದಲ್ಲಿ ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ ಎನ್ನುವುದು ಕಂಡುಬಂತು. ಇದು ಭಾರತೀಯರಲ್ಲಿ ಏಕತೆ ಮೂಡಲಿಕ್ಕೆ ಕಾರಣವಾಗಿದೆ. ಇನ್ನು ನಾಲ್ಕನೇದು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತದಲ್ಲಿ ವಿವಿಧ ಧರ್ಮ, ಜಾತಿ, ಮತ, ಪಂಥಗಳಿದ್ರೂ ಸಹ ಎಲ್ಲರೂ ಸಾಮಾಜಿಕ ಮತ್ತು
ಧಾರ್ಮಿಕ ಆಚರಣೆಗಳಲ್ಲಿ ಪರಸ್ಪರ ಭಾಗವಹಿಸುವುದರ ಮೂಲಕ, ಸಹಭೋಜನವನ್ನು ಮಾಡುವುದರ ಮೂಲಕ ಧಾರ್ಮಿಕ ಸಾಮರಸ್ಯ ಅಂತಕ್ಕಂಥದ್ದು ಭಾರತೀಯರಲ್ಲಿ ಮೂಡಿದೆ. ಹೀಗೆ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಭಿನ್ನತೆಗಳಿದ್ದರೂ ಸಹ ಒಬ್ಬರು ಮತ್ತೊಬ್ಬರ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಧಾರ್ಮಿಕ ಸಾಮರಸ್ಯವನ್ನು, ಸಾಮಾಜಿಕ ಸಾಮರಸ್ಯವನ್ನು ನಾವು ಕಾಪಾಡಿಕೊಳ್ಳುವುದರ ಮೂಲಕ ನಾವು ಭಾರತದಲ್ಲಿ ಏಕತೆ ಮೂಡಲಿಕ್ಕೆ ಕಾರಣವಾಗಿದ್ದೇವೆ. ಇನ್ನು ಕೊನೆಯದಾಗಿ ಇತ್ತೀಚಿನ ಬದಲಾವಣೆಗಳು. ಭಾರತದ ಸಂವಿಧಾನ ಮತ್ತು ಭಾರತ ಸರ್ಕಾರದ ನೀತಿಗಳು, ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಇಂದಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಜಾಗತೀಕರಣದ ಪ್ರಭಾವ, ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ, ತ್ರಿಕರಣಗಳು ಅಂತ ಅವುಗಳನ್ನು ಕರೀತಾರೆ. ಈ ಜಾಗತೀಕರಣದ ಪ್ರಭಾವದಿಂದಾಗಿ ಭಾರತೀಯರಲ್ಲಿ ಏಕತೆ ಮೂಡಲು ಕಾರಣವಾಗಿದೆ. ಹೀಗೆ ಭಾರತದಲ್ಲಿ ಅನೇಕ ವೈವಿಧ್ಯತೆಗಳಿದ್ದರೂ ಸಹ ಈ ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಹಾಗೂ ಇತ್ತೀಚೆಗೆ ಕಂಡುಬರ್ತಕ್ಕಂಥ ಬದಲಾವಣೆಗಳು ಅಂತಕ್ಕಂಥದ್ದು ಏನಿದಾವೆ, ಈ ಎಲ್ಲ ಅಂಶಗಳು ವಿವಿಧತೆಯಲ್ಲಿ ಏಕತೆ ಮೂಡಲಿಕ್ಕೆ ಕಾರಣವಾಗಿವೆ ಮತ್ತು ಭಾರತೀಯರಲ್ಲಿ ಒಗ್ಗಟ್ಟನ್ನು ಮೂಡಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಕುರಿತು ತಿಳ್ಕೊಂಡಿದ್ದೇವೆ. ನಿಮಗೆ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ, ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ನಾವು ಮುಂದಿನ ತರಗತಿಯಲ್ಲಿ ಭಾರತೀಯ ಇತಿಹಾಸದ ಮೂಲಾಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.